ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣ ಅರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಲವೇ ಅನವದ್ಯಾತ್ಮಚಾರಿತ್ರ್ಯಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುನ್ ವಂದೇ ವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಮಧ್ವಾಚಾರ್ಯರು ವಾದವನ್ನು ಮಾಡಿ ಅದರಲ್ಲಿ ಪುಂಡರೀಕಪುರಿಯವರನ್ನು ಸೋಲಿಸಿದ ನಂತರ ಈ ವಿಷಯ ಗೊತ್ತಾಗುತ್ತೆ. ಏನಂದರೆ ಮಧ್ವಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಎಲ್ಲ ಗ್ರಂಥಗಳನ್ನು ಕದ್ದಾಗೋಗಿದೆ ಅಂತ. ಯಾರು ಕದ್ದಿರ್ತಾರೆ ಅದನ್ನೆಲ್ಲ ಅಂದರೆ ಅದನ್ನು ಹೇಳ್ತಾರೆ. ಕೃಷ್ಣಾಭೀಷ್ಟ ಶಾಸ್ತ್ರ ವಿಸ್ಪಷ್ಟ ಸಂಜ್ಞಾ ಯಾಸ್ವೀಯಾ ಶ್ರೀಪಾಲಿತ ಸದ್ವಿಜೇನ ಪದ್ಮಾಖ್ಯಾ ಸತ್ಸೈಂಧವೇನಾಕೃತಾಂ ತಾಂ ಶುಶ್ರಾವಾಗ್ರ್ಯಾನಂದತೀರ್ಥಾಖ್ಯ ಪಾರ್ಥ. ಮಹಾಭಾರತದ ಪ್ರಸಂಗ, ಅದರ ಜೊತೆಗೆ ಈ ಮಧ್ವಾಚಾರ್ಯರ ಸದ್ಯದಲ್ಲಿ ನಡೀತಕ್ಕಂತಹ ಕಥಾಪ್ರಸಂಗ ಎರಡನ್ನು ಕೂಡ ಸೇರಿಸಿಕೊಂಡು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ. ಆ ಮಹಾಭಾರತ ಕಾಲದಲ್ಲಿ ಏನಾಗಿತ್ತು ಅಂದರೆ, ದ್ರೌಪದಿ ದೇವಿಯನ್ನ ಸೈಂಧವ ತಾನು ಅಪಹಾರ ಮಾಡುತ್ತಾನೆ. ಅಪಹಾರ ಮಾಡಬೇಕು ಅಂತ ಅವನಿಗೆ ಅಪಹಾರ ಮಾಡಿಕೊಂಡು ಹೋಗ್ತಾನೆ. ಅದು ಭೀಮಸೇನ ದೇವರಿಗೆ, ಕೃಷ್ಣನಿಗೆ ಅತ್ಯಂತ ದ್ರೋಹವನ್ನು ಮಾಡಿದ ಹಾಗದು, ಬಹಳ ದೊಡ್ಡ ದ್ರೋಹ. ದ್ರೌಪದಿ ದೇವಿ ಪರಸ್ತ್ರೀಯರನ್ನ ಅಪಹಾರ ಮಾಡೋದು ಏನಿದೆ ಬಹಳ ದೊಡ್ಡ ದ್ರೋಹ. ಆ ಕೆಲಸ ಮಾಡಿದ್ದಕ್ಕೆ ಅರ್ಜುನನಿಗೆ ಬಹಳ ಕೋಪ ಬರುತ್ತೆ. ಅರ್ಜುನ ತಾನು ತನ್ನ ಧನುಸ್ಸನ್ನು ಹಿಡ್ಕೊಂಡು ಹೊರಟೇ ಬಿಡ್ತಾನೆ. ನಾನು ಇನ್ನು ಸೈಂಧವನನ್ನು ಬಿಡೋದಿಲ್ಲ, ಉಳಿಸೋದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡ್ತಾನೆ. ಏನು ಮಾಡಿದ್ರು ಅವನನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಅರ್ಜುನ ಯಾವ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾನೋ, ಪ್ರತಿಜ್ಞೆಯನ್ನು ಮಾಡಿ ಮುಂದೆ ಹೊರಡ್ತಾನೋ, ಅದೇ ರೀತಿಯಲ್ಲಿ ಆ ವೇದವ್ಯಾಸ ದೇವರು ಅವರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಮಧ್ವಾಚಾರ್ಯ ರಚನೆ ಮಾಡಿರ್ತಕ್ಕಂಥ ಈ ಗ್ರಂಥಗಳು. ಅಲ್ಲಿ ಕೃಷ್ಣನಿಗೆ ಅತ್ಯಂತ ಪ್ರೀತಿಪಾತ್ರಳು ದ್ರೌಪದಿ ದೇವಿ, ಇಲ್ಲಿ ವೇದವ್ಯಾಸರಿಗೆ ಅತ್ಯಂತ ಪ್ರೀತಿಪಾತ್ರವಾದದ್ದು ಮಧ್ವಾಚಾರ್ಯ ರಚನೆ ಮಾಡಿರ್ತಕ್ಕಂಥ ಈ ಗ್ರಂಥಗಳು. ಆ ಗ್ರಂಥಗಳನ್ನು ಯಾರು ಕಾಪಾಡ್ತಾ ಇದ್ರು ಅಂದರೆ ಶಂಕರ ಪಂಡಿತರು ಅಂತ ದೊಡ್ಡ ವಿದ್ವಾಂಸರು, ಶಂಕರ ಪಂಡಿತರು. ಅವರು ಆ ಲಿಕುಚ ವಂಶದಲ್ಲಿ ಬಂದಿರತಕ್ಕಂಥವ್ರು. ಅವರು ಗ್ರಂಥ ಪಾಲಕರಾಗಿದ್ರು. ಆ ಗ್ರಂಥಾಲಯದಲ್ಲಿ ಎಲ್ಲ ಗ್ರಂಥಗಳನ್ನು ಇಟ್ಟು ಅದನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಅವರಿಗಿತ್ತು. ಅವರನ್ನು ಚೆನ್ನಾಗಿ ಹೆದರಿಸಿ ಬೆದರಿಸಿ ಶಂಕರ ಪಂಡಿತರಿಂದ ಎಲ್ಲ ಗ್ರಂಥಗಳನ್ನು ಅಪಹಾರ ಮಾಡಿಕೊಂಡು ಇವರು ಎತ್ಕೊಂಡು ಹೋದ್ರೆ ಅದನ್ನು ಹೇಳ್ತಾರೆ, ಗ್ರಂಥ ಕದ್ಕೊಂಡು ಹೋದದ್ರಿಂದ ಏನು ದೊಡ್ಡ ಹಾನಿ ಮಧ್ವಾಚಾರ್ಯರಿಗೆ ಯಾವ ಹಾನಿಯೂ ಇಲ್ಲ. ಯಾಕೆಂದ್ರೆ ಅದೇ ಸಂಸ್ಕೃತದಲ್ಲೇ ಒಂದು ಮಾತು ಬರುತ್ತೆ, ಯಾರಿಗೆ ವಿದ್ಯೆ ಪುಸ್ತಕದಲ್ಲಿ ಉಳಿದಿರುತ್ತೋ ಅಂಥವನಿಗೆ ಏನು ಮಾಡಿದ್ರು ವಿದ್ಯೆ ಫಲಿಸೋದಿಲ್ಲ. ಅಂದರೆ ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾನೆ, ಆದರೆ ಏನಾದರೂ ಓದಿದ್ಯಾ ಅಂದರೆ ಇಲ್ಲ, ನಾನೇನು ಓದಿಲ್ಲ, ಯಾಕೆಂದ್ರೆ ಎಲ್ಲ ಪುಸ್ತಕದಲ್ಲೇ ಇದೆಯಲ್ಲ, ನಾನು ಯಾಕೆ ಮತ್ತೆ ಓದ್ಲಿ ಅಂತ ಹೇಳಿದವನಿಗೆ ಪರೀಕ್ಷೆ ಪ್ರಯೋಜನ ಇಲ್ಲ. ಅದೇ ಯಾರಿಗೆ ಮಸ್ತಕದಲ್ಲೇ ಎಲ್ಲ ವಿದ್ಯೆಗಳಿದೆಯೋ ಅವನಿಗೆ ಪುಸ್ತಕದ ಅವಶ್ಯಕತೆಯೇ ಇಲ್ಲ. ಮಸ್ತಕದಲ್ಲಿ ವಿದ್ಯೆ ತುಂಬಿದವನಿಗೆ ಪುಸ್ತಕದ ಅವಶ್ಯಕತೆ ಇಲ್ಲ. ಪುಸ್ತಕದಲ್ಲಿ ಇರುವ ವಿದ್ಯೆಯನ್ನು ಮಾತ್ರ ನಂಬಿದವನಿಗೆ ಪರೀಕ್ಷೆಯ ಅವಶ್ಯಕತೆಯೇ ಇಲ್ಲ. ಹಾಗಾಗಿದೆ ಪರಿಸ್ಥಿತಿ. ಇವ್ರೇನು ಅನ್ಕೊಂಡಿದ್ದಾರೆ ಅಂದರೆ ಪುಸ್ತಕ ಕದ್ದು ಬಿಟ್ರೆ ಮಧ್ವಾಚಾರ್ಯರನ್ನು ಸೋಲಿಸ್ಬೋದು. ಪೂರ್ಣಪ್ರಜ್ಞರವರು ಎಲ್ಲ ವಿಷಯಗಳು ಅವರ ತಲೆ ಒಳಗಡೆನೆ ತುಂಬಿ ಕೂತಿರ್ಬೇಕಾದ್ರೆ ಇವರು ಇದನ್ನು ಕದ್ಕೊಂಡು ಹೋದ್ರೆ ಒಂದು ಸತಿ ಬರೆದವರಿಗೆ ಮತ್ತೊಂದು ಸತಿ ಹೇಳಲಿಕ್ಕೆ ಗೊತ್ತಾಗೋದಿಲ್ವಾ? ಅಂಥ ಅಷ್ಟೆಲ್ಲ ದಡ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರೇ ಮಧ್ವಾಚಾರ್ಯರನ್ನ. ಹೇಗಾಯ್ತು ಅಂದ್ರೆ ಹಾಸ್ಯಕ್ಕೆ ಹೇಳ್ತಾರೆ, ಯಾರೋ ಒಬ್ಬ ಇದ್ನಂತೆ, ಅವನಿಗೆ ಪಂಚಾಂಗ ಇದ್ರೆ ಮಾತ್ರ ಸೂರ್ಯೋದಯ ಇಷ್ಟೊತ್ತಿಗಾಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ, ಇಲ್ಲದೆ ಇದ್ರೆ ಆಗೋದೇ ಇಲ್ಲ ಅಂತ. ಪಂಚಾಂಗ ಕದ್ಕೊಂಡು ಹೋಗ್ಬಿಟ್ರೆ ಅವಾಗ ಸೂರ್ಯೋದಯವನ್ನೇ ತಡೆದು ಬಿಡ್ಬೋದಲ್ಲ. ಪಂಚಾಂಗ ಕದ್ಬಿಟ್ರೆ ಸಾಕು, ನಾಳೆ ಸೂರ್ಯ ಬರೋದೇ ಇಲ್ಲ. ಯಾಕೆಂದ್ರೆ ಅವನಿಗೆ ಆ ಭ್ರಾಂತಿ, ಅವನಿಗೆ ಆ ಭ್ರಾಂತಿ. ಪಂಚಾಂಗ ಕದ್ಕೊಂಡು ಹೋಗ್ಬಿಟ್ಟಿದ್ದೀನಿ, ನಾಳೆ ಇಷ್ಟೊತ್ತಿಗೆ ಉದಯಿಸ್ತಾನೆ ಅಂತ ಪಂಚಾಂಗದಲ್ಲಿ ಹಾಕಿರ್ತಾರೆ. ಆದ್ರೆ ನಾನು ಅದನ್ನು ಕದ್ಬಿಟ್ರೆ ಅಷ್ಟೊತ್ತಿಗೆ ಉದಯಿಸೋದಿಲ್ಲ. ಸೂರ್ಯ ಉದಯಿಸೋದು ಎಲ್ಲಾದ್ರೂ ನಿಲ್ಲಿಸ್ತಾನ? ಅದು ಸ್ವಾಭಾವಿಕವಾಗಿ ಸೂರ್ಯ ಉದಯಿಸ್ತಾನೆ, ಇಷ್ಟೊತ್ತಿಗೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಇವನಿಗೆ ಆ ಭ್ರಾಂತಿ, ಪಂಚಾಂಗ ಕದ್ಬಿಟ್ರೆ ಸೂರ್ಯೋದಯ ತಡೀಬೋದು ಅಂತ. ಹಾಗಾಗಿದೆ ಪರಿಸ್ಥಿತಿ. ಆ ಪದ್ಮತೀರ್ಥರು ಅವರು ಇದೇ ಕೆಲಸ ಮಾಡಿದ್ರಂತೆ. ಎಲ್ಲಾ ಮಧ್ವಾಚಾರ್ಯ ರಚನೆ ಮಾಡಿರೋ ಗ್ರಂಥ ಕದ್ದು ಬಿಟ್ರೆ ವಾದದಲ್ಲಿ ಅವರನ್ನು ಸೋಲಿಸ್ಬೋದು ಅಂತ. ಎಂಥ ಹಾಸ್ಯಾಸ್ಪದವಾಗಿದೆ.
ಅರ್ಜುನ ಯಾವ ರೀತಿಯಾಗಿ ಸೈಂಧವನನ್ನ ಸಂಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಮುಂದೆ ಹೊರಟ್ನೋ ಆ ರೀತಿಯಲ್ಲಿ ಮಧ್ವಾಚಾರ್ಯರು ತಾವು ಕೂಡ ಮುಂದೆ ಹೊರಟಿದ್ದಾರೆ. ಶಂಕರ ಪಂಡಿತರ ಪಾಪ, ಅವರು ಸಾಧುಗಳು, ಯಾವುದೇ ಅಪರಾಧ ಮಾಡಲಿಲ್ಲ, ಅವರಿಗೆ ಬೈದು ಗದರಿಸಿ ಅವರ ಮೇಲೆ ದಾಳಿ ಮಾಡಿ ಎಲ್ಲ ಗ್ರಂಥಗಳನ್ನು ಕದ್ಕೊಂಡು ಹೋದ್ರೆ ನಾನು ಅವರನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೊರಟಿದ್ದಾರೆ. ತೂರ್ಣಂ ತೀರ್ಣಾದ ಭ್ರಮಾರ್ಗೋಥ ಸಾರ್ಯ ಸಂಪ್ರಾಪ್ತೋಸೌ ಗೋ ಗಣೈರ್ಭೀಷಯಿತ್ವಾ ಸಂಯಮ್ಯಾಂತರ್ಯಂತೃ ಕಾಮೇನ ಹಾಸ್ಯಂ ಸಂಪ್ರಾಪ್ತ ಶ್ರೀ ನಿರ್ಜಿತಂ ತಂ ಜಹಾಸ. ಏನಾಯ್ತು? ಆಗ ಅರ್ಜುನ ಆ ಸೈಂಧವನನ್ನ ತಾನು ಯಾವ ರೀತಿಯಾಗಿ ಸಂಹಾರ ಮಾಡಿ ತಾನು ಮೆರೆದನೋ ಆ ರೀತಿಯಲ್ಲಿ ಮಧ್ವಾಚಾರ್ಯರು ಕೂಡ ಹೊರಟಿದ್ದಾರೆ. ಯಾರ ಜೊತೆಗೆ ಹೊರಡ್ತಾರೆ ಮಧ್ವಾಚಾರ್ಯರು? ಅವರಿಗಿಂತಲೂ ಜ್ಯೇಷ್ಠ ಯತಿಗಳನ್ನು ಕರ್ಕೊಂಡು ಹೊರಟ್ರಂತೆ. ಅಷ್ಟೊತ್ತಿಗಾಗಲೇ ಇವನೇನ್ ಮಾಡಿದ್ದ, ತಾನು ಗೊತ್ತಾಯ್ತು ಪುಂಡರೀಕಪುರಿ ಅವರು ಸೋತಾಗೋಗಿದೆ ಅಂತ ಯಾವಾಗ ಗೊತ್ತಾಯ್ತೋ ತಕ್ಷಣ ಈ ಪದ್ಮತೀರ್ಥರು ಗ್ರಂಥಗಳನ್ನೆಲ್ಲ ಕದ್ಕೊಂಡು, ವಿಷ್ಣು ಮಂಗಲದಲ್ಲಿ ಇದ್ರು ಶಂಕರ ಪಂಡಿತರು, ಅವರ ಹತ್ರ ಈ ಗ್ರಂಥಗಳೆಲ್ಲ ಇತ್ತು, ಅದನ್ನೆಲ್ಲ ಕದ್ಕೊಂಡು ಆಗಲೇ ಅವನು ಏಕವಾಟ ಅಂತ ಆ ಏಕವಾಟಕ್ಕೆ ಹೊರಟೋಗಿದ್ದಂತ. ಆಗಲೇ ಎಲ್ಲ ಪುಸ್ತಕಗಳ ಗ್ರಂಥಗಳನ್ನೆಲ್ಲ ಕದ್ದು ಅಲ್ಲಿಗೆ ಹೋಗಿದ್ದ. ಆ ಪ್ರಾಗ್ಯವಾಟ ಅನ್ನೋ ಗ್ರಾಮಕ್ಕೆ ಹೋಗಿದ್ರೆ ಮಧ್ವಾಚಾರ್ಯರು ಕೂಡ ಈ ಜ್ಯೇಷ್ಠ ಯತಿಗಳನ್ನು ಕೂಡ ಕರ್ಕೊಂಡು ಅಲ್ಲಿಗೆ ಹೋಗ್ತಾರಂತೆ. ಹೋದ್ರೆ ಅವನಿಗೆ ಭಯ ಆಗತ್ತೆ. ಬಂದೇ ಬಿಟ್ರಲ್ಲ ಮಧ್ವಾಚಾರ್ಯ, ಇಲ್ಲಿಗೇನೆ ಬಂದ್ಬಿಟ್ರು, ಇನ್ನೇನ್ ಗತಿ ಹಾಗಾದ್ರೆ ನಂದು ಅಂತ ಆಲೋಚನೆ ಮಾಡ್ತಾನೆ. ಮಧ್ವಾಚಾರ್ಯ ಕೇಳ್ತಾರ ಅವನನ್ನು, ಯಾಕಿಂಥ ಕೆಲಸ ಮಾಡಿದ್ರಿ ನೀವೆಲ್ಲ? ಗ್ರಂಥಗಳನ್ನೆಲ್ಲ ಯಾಕೆ ಕದ್ರಿ? ಏನು ಸಾಧಿಸ್ಬೇಕು ಅನ್ಕೊಂಡಿದ್ದೀರ? ವಾದ ಮಾಡ್ತೀರಾ? ಬನ್ನಿ ಕೂತ್ಕೊಳ್ಳಿ, ವಾದ ಮಾಡೋಣ ಅಂತಾರೆ. ವಾದ ಮಾಡೋಣ ಬನ್ನಿ, ಅದರಲ್ಲೇನಿದೆ ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಅವ್ರು ಹೇಳ್ತಾರೆ, ನಾನು ವಾದ ಮಾಡೋದಿಲ್ಲ, ನೀವೊಂದು ಕೆಲಸ ಮಾಡಿ, ವಾದ ಮಾಡಬೇಕಾದ್ರೆ ಪ್ರಾಶ್ನಿಕರನ್ನೆಲ್ಲ ನೀವೇ ಕರೆಸಿ ಅಂತ ಹೇಳ್ತಾರೆ ಅವರು ಪದ್ಮತೀರ್ಥರು. ಪ್ರಾಶ್ನಿಕರನ್ನೆಲ್ಲ ನೀವೇ ಕರೆಸ್ಬೇಕು ಅಂತ. ಮಧ್ವಾಚಾರ್ಯ ಹೇಳ್ತಾರೆ, ನಾನು ಯಾಕೆ ಪ್ರಾಶ್ನಿಕರನ್ನ ಕರೆಸ್ಲಿ? ಪ್ರಾಶ್ನಿಕರನ್ನ ಕರೆಸ್ಬೇಕಾದ ಅವಶ್ಯಕತೆ ಇಲ್ಲ. ಮತ್ ನೀವು ಅದಕ್ಕೂ ಏನಾದ್ರೂ ಹೇಳ್ತೀರಾ? ನಿಮ್ಮ ಕಡೆಯವರೇ ಬಂದಿದ್ರು, ಪ್ರಾಶ್ನಿಕರೆಲ್ಲ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಾರಲ್ಲ, ಎಲ್ಲ ಮೊದಲೇ ಮಾಡ್ಕೊಂಡ್ಬಿಟ್ಟಿರೋದು, ಸುಮ್ಮನೆ ಬಾಲ್ ಹಾಕ್ತಾ ಇರೋದು, ಹೊಡಿತಾ ಇರೋದು, ಯಾರು ಗೆಲ್ಲೋದು ಮುಂಚೆನೆ ನಿಶ್ಚಯ ಆಗೋಗಿದೆ, ಹಾಗನ್ಬಿಡ್ತೀರ ನೀವೆಲ್ಲ. ಅದಕ್ಕೆ ನಮ್ಮ ಕಡೆಯಿಂದ ಪ್ರಾಶ್ನಿಕರು ಬರೋದೇ ಬೇಡ, ನಿಮ್ಮ ಕಡೆನೇ ಪ್ರಾಶ್ನಿಕರನ್ನು ಕರೆಸಿ, ಅವರೇ ಕೂತ್ಕೊಳ್ಳಿ ಮಧ್ಯಸ್ಥರಾಗಿ, ಇಬ್ರು ವಾದಕ್ಕೆ ಕೂತ್ಕೊಳ್ಳೋಣ, ವಾದ ಮಾಡೋಣ, ಯಾರು ಸರಿ ಅಂತ ನಿಮ್ಮವರೇ ತೀರ್ಮಾನ ಮಾಡಲಿ, ನಾನೇನು ಮಾತಾಡೋದಿಲ್ಲ ಅಂತ ಹೇಳ್ತಾರೆ ಮಧ್ವಾಚಾರ್ಯ. ಅವಾಗ ಅವರಿಗೆ ಭಯ ಆಗುತ್ತೆ. ಅವ್ರು ಅದಕ್ಕೆ ಹೇಳ್ತಾರೆ, ನಮಗದರ ಅವಶ್ಯಕತೆ ಇಲ್ಲ ಅಂತಾರೆ ಪದ್ಮತೀರ್ಥರು. ನಮಗದೆಲ್ಲ ಬೇಕಾಗಿಲ್ಲ, ಇವಾಗ ನಾವು ವಾದ ಮಾಡೋಲ್ಲ, ಪ್ರಾಶ್ನಿಕರನ್ನು ಕರೆಸೋಲ್ಲ, ಏನು ಮಾಡಲ್ಲ. ನಾವು ಕೃತಕೃತ್ಯರು, ನಮಗೆ ನಮ್ಮ ಶಾಸ್ತ್ರ ಎಲ್ಲ ಕಡೆಯಲ್ಲೂ ವ್ಯಾಪ್ತವಾಗಿ ಎಲ್ಲ ಕಡೆ ಹರಡಿಬಿಟ್ಟಿದೆ ನಮ್ಮ ಶಾಸ್ತ್ರ. ಮತ್ತೆ ನಾವು ವಾದ ಮಾಡೋ ಅವಶ್ಯಕತೆ ಇಲ್ಲ. ವಾದ ಮಾಡಿ ತೀರ್ಮಾನ ಮಾಡಿ ನಮ್ಮ ಶಾಸ್ತ್ರ ದೊಡ್ಡದು ಅಂತ ಹೇಳುವ ಅವಶ್ಯಕತೆ ನಮಗಂತೂ ಇಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಪ್ರಚಾರ ಮಾಡಿಬಿಟ್ಟಿದೀವಲ್ಲ, ಆಗಲಿ ಎಲ್ರಿಗೂ ಗೊತ್ತಾಗಿ ಹೋಗಿದೆಯಲ್ಲ, ಮತ್ತೇನು ಅವಶ್ಯಕತೆ ಇಲ್ಲ ಅಂತ. ಇದನ್ನು ಕೇಳಿದ ಮೇಲೆ ಮಧ್ವಾಚಾರ್ಯ ಹೇಳ್ತಾರೆ, ಅಲ್ಲಪ್ಪ, ಬರೀ ನಿಮ್ಮ ಶಾಸ್ತ್ರ ಮಾತ್ರ ಅಲ್ಲ, ನಮ್ಮ ಶಾಸ್ತ್ರವು ಎಲ್ಲಾ ಕಡೆ ಪ್ರಚಾರ ಆಗಿದೆ, ಎಲ್ಲಾ ಕಡೆಗಳಲ್ಲೂ ಪ್ರಚಾರ ಆಗಿದೆ, ಎಲ್ರಿಗೂ ಯಾವುದು ತತ್ವ ಅಂತ ಗೊತ್ತಾಗಿದೆ. ಮಧ್ವಾಚಾರ್ಯ ಹೇಳ್ತಾರೆ, ಬರೀ ಇಲ್ಲಲ್ಲ, ಬರೀ ಭೂಲೋಕದಲ್ಲಲ್ಲ, 3 ಲೋಕಗಳಿಗೂ ಅರ್ಥ ಆಗಿದೆ, ಯಾರ್ಯಾರ ಶಾಸ್ತ್ರ ಯಾವ್ಯಾವ ರೀತಿ ಅಂತ 3 ಲೋಕಕ್ಕೂ ಅರ್ಥ ಆಗಿದೆ. ನಾವು ಕೂಡ ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡಿರೋರೆ, ಹಾಗಾಗಿ ನೀವೇ ಪ್ರಾಶ್ನಿಕರನ್ನು ಕರೆಸಿ ವಾದ ಮಾಡೋಣ ಅಂತ ಹೇಳ್ತಾರೆ ಮತ್ತೆ ಮಧ್ವಾಚಾರ್ಯ. ಅವಾಗ ಅಷ್ಟೊತ್ತಿಗೆ ಆ ಪದ್ಮತೀರ್ಥರು ಹೇಳ್ತಾರಂತೆ, ಬೇಡ, ನಾವ್ಯಾಕೆ ಕರೆಸ್ಬೇಕು? ನಿಮ್ ಈ ಧಾರ್ಷ್ಟ್ಯದ ಮಾತಿದೆಯಲ್ಲ, ಹೇಗ್ ಮಾತಾಡ್ತಾ ಇದ್ದೀರಾ ನೋಡಿ ನೀವು, 3 ಲೋಕದಲ್ಲೇ ನಮ್ದೆಲ್ಲ ಶಾಸ್ತ್ರ ಪ್ರಚಾರ ಆಗಿದೆ ಅಂತ ಈ ತರ ಮಾತಾಡ್ತಾ ಇದ್ದೀರಲ್ಲ ನೀವು, ಅಂತರ್ಯಾಮಿಗೆ ಗೊತ್ತಿದೆ ಬಿಡಿ ಅಂತ ಹೇಳ್ಬಿಡ್ತಾರೆ ಮಧ್ಯದಲ್ಲವ್ರು. ನಮ್ಮ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತನಿಗೆ ಯಾರ ಶಾಸ್ತ್ರ ದೊಡ್ಡದು ಅನ್ನೋದು ಗೊತ್ತಾಗಿದೆ ಬಿಡಿ ಅಂತ ಹೇಳ್ಬಿಡ್ತಾರೆ. ಮಾತಾಡ್ತಾ ಮಧ್ಯದಲ್ಲೇ ಈ ತರ ಹೇಳ್ಬಿಡ್ತಾರೆ. ಯಾವಾಗ ಈ ತರ ಹೇಳಿದ್ರು ಅವಾಗ ಮಧ್ವಾಚಾರ್ಯ ಹೇಳ್ತಾರೆ, ಅಂತರ್ಯಾಮಿಗೆ ಗೊತ್ತಾಗಿದೆಯಾ? ಹಾಗಾದ್ರೆ ನೋಡಿ, ನಮ್ಮ ಶಾಸ್ತ್ರ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ತುಂಬಿದೆ. ಎಲ್ಲ ಕಡೆ ತುಂಬಿರೋದಷ್ಟೇ ಅಲ್ಲ, ನಿಮ್ ಒಳಗಡೆನೂ ನಮ್ಮ ಶಾಸ್ತ್ರ ಚೆನ್ನಾಗಿ ತುಂಬಿದೆ ಅಂತ ಹೇಳ್ತಾರೆ ಮಧ್ವಾಚಾರ್ಯ. ನಿಮ್ ಒಳಗಡೆನೂ ತುಂಬಿದೆ ಅಂತ. ಆಶ್ಚರ್ಯ ಆಗುತ್ತೆ. ನಾನು ಯಾವಾಗ ಓದ್ದೆ ಅಂದ್ಕೊಳ್ತಾರ ಅವ್ರು, ನಾನು ಓದ್ಲೇ ಇಲ್ವಲ್ಲ, ನನ್ನೊಳಗಡೆನೂ ಶಾಸ್ತ್ರ ತುಂಬಿದೆ ಅಂತಿದಾರಲ್ಲ ಇವರು, ಏನ್ ಮಾತಾಡ್ತಾ ಇದ್ದಾರೆ ಅರ್ಥನೇ ಆಗ್ತಾ ಇಲ್ಲ, ಏನ್ ಹೇಳ್ತಿದ್ದೀರಾ ಅಂತಾರ ಅವರು. ಅಲ್ಲ, ಆಲೋಚನೆ ಮಾಡಿ ಅಂತಾರೆ ಮಧ್ವಾಚಾರ್ಯ. ನೀವೇನಂದ್ರಿ ಇವಾಗ? ಅಂತರ್ಯಾಮಿಗೆ ಗೊತ್ತಿದೆ ಬಿಡಿ ಅಂತ ಹೇಳಿದ್ರಿ. ಅಂತರ್ಯಾಮಿಗೆ ಗೊತ್ತಾಗ್ಬೇಕಾಗಿದ್ರೆ ಏನ್ ಅರ್ಥ? ನಿಮ್ಮನ್ನ ನಿಯಮನ ಮಾಡ್ತಕ್ಕಂಥವ್ನು ಅಂತರ್ಯಾಮಿ ಅಂತ ಇನ್ನೊಬ್ಬನನ್ನ ಅಂಗೀಕಾರ ಮಾಡಿದ್ರೋ ಇಲ್ವೋ? ಹಾಗಾದ್ರೆ ನಮ್ಮ ಶಾಸ್ತ್ರ ನಿಮ್ಮಲ್ಲೂ ಚೆನ್ನಾಗಿ ಅರ್ಥ ಆಗಿದೆ, ಪರವಾಗಿಲ್ಲ ಬಿಡಿ, ನಮ್ಗೆ ಸಾಕು ಅಂತ ಈ ತರ ಅಪಹಾಸ್ಯಕ್ಕೀಡಾಗ್ಬಿಡ್ತಾರೆ ಅವ್ರು. ಅಂತರ್ಯಾಮಿಗೆ ಗೊತ್ತಾಗಿದೆ ಅಂತ ಹೇಳಿ ಅವರೇ ಅಪಹಾಸ್ಯಕ್ಕೀಡಾಗ್ತಾರೆ. ಇಷ್ಟಾದ ಮೇಲೆ ಇಷ್ಟಕ್ಕೆ ಮುಗಿಯೋದಿಲ್ಲ ಅಲ್ಲಿ. ಆಮೇಲೆ ಅಲ್ಲಿದ್ದ ಜನಗಳೇ ಹೇಳ್ತಾರಂತೆ, ಅವರಷ್ಟು ಹೇಳ್ತಿದ್ದಾರೆ, ವಾದ ನಡೀಲಿ ಅಂತ ಹೇಳ್ತಾರೆ, ವಾದ ಮಾಡೋಣ ಅಂತ ಹೇಳ್ತಾರೆ ಅವ್ರು. ಆಗ್ಲಿ ಅಂತಾರೆ ಮಧ್ವಾಚಾರ್ಯರು. ಪ್ರಾಶ್ನಿಕರು ಬರ್ತಾರೆ, ವಾದ ಪ್ರಾರಂಭ ಆಗತ್ತೆ. ಆ ವಾದ ಪ್ರಾರಂಭ ಆಗಿ ಅವರನ್ನ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಪ್ರಮಾಣಬದ್ಧವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಮಧ್ವಾಚಾರ್ಯರು. ಅವರಿಗೇನು ವಾದ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆಗೆ ವಾದ ಎಲ್ಲ ಮುಗಿದ ಮೇಲೆ ಒಂದು ವಿಷಯದಲ್ಲಿ ಉಪನ್ಯಾಸ ಮಾಡ್ತಾರಂತೆ ಮಧ್ವಾಚಾರ್ಯ. ಇದೇ ಏನೆಲ್ಲ ವಾದ ನಡೀತೋ ಅದನ್ನು ಎಲ್ರಿಗೂ ಗೊತ್ತಾಗುವ ರೀತಿಯಲ್ಲಿ ಮಧ್ವಾಚಾರ್ಯ ಒಂದು ಉಪನ್ಯಾಸ ಮಾಡ್ತಾರೆ. ಆ ಉಪನ್ಯಾಸ ಮಾಡಿದ್ದನ್ನೇ ಅಲ್ಲೇ ಒಬ್ರು ಅವರು ಶಿಷ್ಯರಾಗಲಿ ಅದನ್ನೆಲ್ಲ ಬರ್ಕೊಳ್ತಾರೆ. ಅದೇ ವಾದ ಅಂತ ಗ್ರಂಥವೇ ಆಗುತ್ತೆ. ಅದನ್ನು ತತ್ವೋದ್ಯೋತ ಅಂತ ಕರೀತಾರೆ. ಆ ತತ್ವೋದ್ಯೋತ ಗ್ರಂಥ ರಚನೆ ಆದಂತಹ ಸಂದರ್ಭವೇ ಇದು. ಆ ಪದ್ಮತೀರ್ಥರ ಜೊತೆಯಲ್ಲಿ ವಾದ ಮಾಡಬೇಕಾದ್ರೇನೆ ಆ ವಾದ ಮಾಡಿ ಅವರನ್ನು ಸೋಲಿಸಿದ ಮೇಲೆ ಉಪನ್ಯಾಸ ಮಾಡ್ತಾರೆ. ಅಷ್ಟು ವಿಷಯವನ್ನು ಸಂಗ್ರಹ ಮಾಡಿ ಒಬ್ಬರು ಬರ್ಕೊಳ್ತಾರೆ. ಅದೇ ಇವತ್ತಿಗೆ ತತ್ವೋದ್ಯೋತ ಅಂತಕ್ಕಂಥ ಗ್ರಂಥ ಆಗಿ ಎಲ್ರಿಗೂ ಒಳ್ಳೆ ವಿಚಾರಗಳನ್ನು ತಿಳಿಸ್ತಕ್ಕಂಥ ಗ್ರಂಥ ಅದು. ಹೀಗೆ ಅಲ್ಲಿ ಇಷ್ಟು ದೊಡ್ಡ ಚರ್ಚೆ ವಿಚಾರಗಳೆಲ್ಲ ನಡೆಯುತ್ತೆ. ಈ ಥರ ಪದ್ಮತೀರ್ಥರು ಕೂಡ ಮಧ್ವಾಚಾರ್ಯರ ಎದುರುಗಡೆ ಸೋಲನ್ನ ಅನುಭವಿಸ್ತಾರೆ. ಆಮೇಲೆ ದುಷ್ಟಾತ್ಮಾಸೌ ಭದ್ರಮೇಕಾಕಿ ನಮ್ಯ ಕ್ಷೇಪ್ತುಂ ಹೇತು ಸೌಖ್ಯದಾಕ್ಯಂ ಬಭೂವ ಹರಿಯಂ ಶೋಯಂ ತಂ ನ ಚಕ್ಷಾಮ ಭೂಯಃ ತೋಕೆ ಸನ್ನೆ ಸೂಕರಂ ಕೇಸರೀವಾ. ಇಷ್ಟೇ ಆದ್ರೆ ಮುಗಿದೋಯ್ತಾ ಅಂದ್ರೆ ಇಲ್ಲ ಅಂತಾರೆ ಅವರು. ಇಷ್ಟಕ್ಕೆ ಮುಗಿಸ್ಬಿಡ್ಲಿಕ್ಕಾಗತ್ತಾ? ಪಾಪ ಶಂಕರ ಪಂಡಿತರು ಯಾವುದೇ ಅಪರಾಧ ಮಾಡಿಲ್ಲ. ಅವರಿಂದ ಎಲ್ಲ ಗ್ರಂಥಗಳನ್ನ ಕದ್ಕೊಂಡು ಹೋಗಿದ್ದೀರಲ್ಲ, ಅದನ್ನು ಸಹಿಸೋದಿಲ್ಲ ಅಂತ ಹೇಳ್ತಾರ ಅವರು. ಏನ್ ಮಾಡಿದ್ರು? ಗ್ರಂಥ ಚೌರ್ಯ ಮಾಡಿದ್ದನ್ನು ನಾನು ಸಹಿಸೋದಿಲ್ಲ. ಅಭಿಮನ್ಯು ಪಾಪ ಒಬ್ಬನೇ ಇದ್ದ, ಒಬ್ಬಂಟಿಯಾಗಿದ್ದ ಅಭಿಮನ್ಯುವಿನ ಮೇಲೆ ಅತಿರಥ ಮಹಾರಥರು ಅಂತ ಅನಿಸ್ಕೊಂಡವರೆಲ್ಲ ಅನ್ಯಾಯದಿಂದ ಹಿಂದಿಂದ ಯಾವ ರೀತಿಯಲ್ಲಿ ಅಭಿಮನ್ಯುವನ್ನ ಕೊಂದಾಗ ಅರ್ಜುನ ಬಿಟ್ನ? ಯಾರನ್ನು ಉಳಿಸ್ತಿಲ್ಲ. ಜಯದ್ರಥ ಮೊದಲಾದ ಎಲ್ಲರನ್ನು ಯಾವ ರೀತಿಯಾಗಿ ಸಂಹಾರ ಮಾಡಿಬಿಟ್ನೋ ಅಷ್ಟು ಕೋಪ ಬಂದಿತ್ತಂತೆ. ಅನ್ಯಾಯವಾಗಿ ಒಬ್ಬರ ಮೇಲೆ ಈ ತರ ಗ್ರಂಥಗಳನ್ನು ಕದ್ಕೊಂಡು ಅವರಿಗೆ ಜೋರ್ ಮಾಡಿ ಅವರಿಗೆ ಹೊಡೆದು ಬಡದು ಎಲ್ಲ ಮಾಡಿದ್ದೀರಾ ಅಂದ್ರೆ ಸಹಿಸ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸಿಂಹದ ಮರಿ ಇರುತ್ತೆ, ಸಿಂಹ ಇರೋದಿಲ್ಲ. ಯಾವುದೋ ಹಂದಿಯೋ ನರಿಯೋ ಬಂದು ಆ ಮರಿಯನ್ನು ಕಚ್ಕೊಂಡು ಹೊರಡೋದ್ರೆ ಸಿಂಹ ಬಿಡುತ್ತಾ ಗೊತ್ತಾದ ಮೇಲೆ? ಆ ರೀತಿಯಲ್ಲಿ ಆಗಿದೆ ಪರಿಸ್ಥಿತಿ. ಗ್ರಂಥಗಳನ್ನ ಅಪಹಾರ ಮಾಡ್ಕೊಂಡು ಹೋಗಿದ್ದೀರಾ, ನಾನಂತೂ ಬಿಡೋದಿಲ್ಲ ಅಂತ ಹೇಳ್ತಾರವರು. ಏನ್ ಮಾಡ್ತಾರೆ ಅದಕ್ಕೆ? ತಸ್ಯತ್ರಾಸಾತ್ ಪೃಷ್ಠತಸ್ತಿಷ್ಠತೋ ಭೂತ್ ಕ್ಷೇಮಾಪೇಕ್ಷಿ ಯೋಜನ ಪ್ರಾಗ್ಜಿತೋಪಿ ಮಧ್ಯೆ ನೇಷಾಂ ಗೋತತಿ ತತ್ಪ್ರಯುಕ್ತಾ ಸೋದ್ಯಜ್ಜಿಷ್ಣು ಪಂಚಶೈರ್ಗೋ ವಿಶೇಷೈ. ಅಷ್ಟೊತ್ತಿಗೆ ಆ ಪುಂಡರೀಕಪುರಿಯವರು ಈಗಾಗಲೇ ಸೋತು ಇಲ್ಲಿಗೆ ಬಂದಿದ್ದಾರೆ. ಅವರು ಕೂಡ ಈ ಪ್ರಾಗ್ಯವಾಟ ಅನ್ನೋ ನಗರಕ್ಕೆ ಬಂದಿದ್ದಾರೆ. ಅವರೂ ಮಧ್ವಾಚಾರ್ಯರು ಪದ್ಮತೀರ್ಥರನ್ನು ಸೋಲ್ಸಾಗಿದೆ. ಈಗ ಅವರು ಸ್ವಲ್ಪ ಸಪೋರ್ಟ್ ಮಾಡ್ತಾರಂತೆ ಪದ್ಮತೀರ್ಥರಿಗೆ. ಇಬ್ರು ಸೇರ್ ಮಾಡೋಣ ವಾದ ಅಂತ. ಇಬ್ರು ಸೇರ್ ಮಾಡೋಣ, ಹೇಗಿದ್ರು ಸೋತಾಗಿದೆ, ಇಬ್ರು ಸೋತ್ ಬಿಟ್ಟಿದ್ದೀವಿ, ಇಬ್ರು ಸೇರ್ ವಾದ ಮಾಡೋಣ ಇವಾಗ ಮಾಡಿ ಅವರನ್ನು ಸೋಲ್ಸೋಣ ಅಂತ ತೀರ್ಮಾನ ಮಾಡಿ ಇಬ್ರು ಸೇರ್ಕೊಂಡು ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಾಡಿದ್ರೆ ಏನ್ ಯಾವ ರೀತಿಯಲ್ಲಿ ಇಬ್ಬರಲ್ಲ 100 ಜನ ಏಕಕಾಲದಲ್ಲಿ ಬಂದು ವಾದ ಮಾಡಿದ್ರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳುವ ಮಾತನ್ನ ಹಾಗಾಗಿ ಖಂಡಿಸ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಂತೆ. ಇವರಿಬ್ರು ಸೇರಿದ್ರೆ ಪ್ರಧಾನವಾದ 5-6 ದೋಷಗಳನ್ನ, ಅವ್ರು ಹೇಳೋ ವಾಕ್ಯಗಳಲ್ಲೇ ದೋಷಗಳನ್ನ, ಎಂತೆಂಥ ಅಪಶಬ್ದ ಪ್ರಯೋಗ ಮಾಡ್ತಾ ಇದ್ದೀರಿ ನೀವು. ಒಂದು ಮಾತಾಡ್ಲಿಕ್ಕಿಲ್ಲ, ಅದರಲ್ಲೇ ಒಂದು ಅಪಶಬ್ದ ಕಂಡು ಹಿಡಿಯೋದು, ಅದನ್ನೇ ಹೇಳೋದು. ಇಷ್ಟು ಅಪಶಬ್ದ ಹೇಳಿದ್ರೆ ವಾದ ಹೇಗೆ ಮುಂದುವರಿಯುತ್ತೆ? ಶಬ್ದಗಳನ್ನ ಪ್ರತಿ ಒಂದು ವಾಕ್ಯಗಳಲ್ಲಿ 5-6 ತಪ್ಪುಗಳು. ಒಂದು ವಾಕ್ಯ ಪ್ರಯೋಗ ಮಾಡಿದ್ರೆ ಅದರಲ್ಲೇ 5-6 ತಪ್ಪುಗಳು. ಇನ್ನು ವಾದ ವಿಷಯ ನಿರೂಪಣೆಯಾಗಿ, ವಿಷಯ ಸ್ಥಾಪನೆಯಾಗಿ, ಅದರ ಮೇಲೆ ವಾದ ದೂರತೋಪಾಸ್ತ. ಒಂದೊಂದು ವಾಕ್ಯ ಪ್ರಯೋಗ ಮಾಡಿದ್ರೆ ಅದರಲ್ಲಿ 5-6 ತಪ್ಪುಗಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಆಮೇಲೆ ಹೇಗ್ ಕಾಣಿಸ್ತಾ ಇತ್ತಿದು ಅದನ್ನು ಹೇಳ್ತಾರವರು. ವಿಷ್ಣೋರ್ಭೂಯಶೋಭಯದ್ವಿಪದಾಂತಂ ಪಾರಂಪರ್ಯೇಣಿರ್ಯಮಾಣೈರವಾರ್ಯೈಃ ಗೋವ್ರಾತೈಸ್ತಂ ಧಾರಯಿತ್ವಾನ್ಯಗೃಹ್ಣಾತ್ ಕಂಜಾಖ್ಯಾನಂ ಸಿಂಧುಪಂ ಮಧ್ವಪಾರ್ಥಃ. ಮಧ್ವಾಚಾರ್ಯರು ಪಾರ್ಥ ಅರ್ಜುನನಂತೆ ಕಾಣಿಸ್ತಾ ಇದ್ರು ಅಂತ. ಅರ್ಜುನ ಏನ್ ಮಾಡ್ತಾ ಇರ್ತಾನೆ? ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಜಯದ್ರಥನಿಗೆ ಮೇಲಿಂದ ಮೇಲೆ ಬಾಣ, ಒಂದು ಬಾಣ ಬಿಟ್ಟು ಆ ಬಾಣ ಮುಗಿಯೋದ್ರೊಳಗೆ ಇನ್ನೊಂದು ಬಾಣ ಬಿಡ್ತಾನೆ. ಜಯದ್ರಥನ ತಲೆಯನ್ನೇ ತೆಗೆದು ಬಿಡ್ತಾನೆ. ತೆಗೆದು ಅದಿನ್ನೇನು ಕೆಳಗಡೆ ಬಿದ್ದೋಗ್ಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಕೆಳಗಡೆ ಬಿದ್ದೋದ್ರೆ ಅವರ ತಂದೆ ವರ ಕೊಟ್ಟಿರ್ತಾರೆ, ಯಾರ ಜಯದ್ರಥನ ತಲೆ ಕಡ್ದು ಕೆಳಗಡೆ ಹಾಕ್ತಾರೋ ಅವ್ರ ತಲೆ 100 ಹೋಳಾಗ್ಲಿ ಅಂತ. ಆಗ್ಲೇ ಅರ್ಜುನ ಬಾಣ ಬಿಟ್ಟಾಗಿದೆ, ತಲೆ ಕತ್ತರಿಸಾಗೋಗಿದೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ ಮತ್ತೆ ಬಾಣಗಳನ್ನು ಬಿಡ್ತಾ ಇರು. ಇಷ್ಟು ದೂರದಲ್ಲಿ ಈ ದಿಕ್ಕಲ್ಲಿ ಅವ್ರ ತಂದೆ ಕೂತ್ಕೊಂಡು ತಪಸ್ ಮಾಡ್ತಿದ್ದಾರೆ, ಅವ್ರ ಆ ತಲೆ ಹೋಗಿ ಅವ್ರ ತೊಡೆ ಮೇಲೆ ಬೀಳ್ಬೇಕು, ಆ ವ್ಯವಸ್ಥೆ ಮಾಡುವಂತ. ಮೇಲಿಂದ ಮೇಲೆ ಬಾಣ ಬಿಡ್ತಾನ ಅವಾಗ ಅರ್ಜುನ. ಆ ಬಾಣ ಬಿಡ್ತಾ ಇದ್ರೆ ಅದು ಹಾಗೆ ಆ ತಲೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಕ್ಷಣಕ್ಕೂ ಸಮಯ ಕೊಡದಷ್ಟು ಬಾಣಗಳನ್ನು ಪ್ರಯೋಗ ಮಾಡಿ ಕೊನೆಗೆ ತಗೊಂಡು ಹೋಗಿ ಅದನ್ನ ಅಲ್ಲಿ ಸೇರಿಸ್ತಾನೆ. ಹಾಗಿತ್ತಂತೆ ಮಧ್ವಾಚಾರ್ಯರು ಮಾಡ್ತಕ್ಕಂಥ ಪ್ರಯೋಗಗಳು. ಒಂದು ಮಾತಾಡ್ಲಿಕ್ಕಿಲ್ಲ, ಅದರಲ್ಲಿ 5 ತಪ್ಪುಗಳು.
ಆರಾರು ತಪ್ಪುಗಳನ್ನ ಕಂಡುಹಿಡಿತಾ ಇರ್ತಾರೆ. ಅದನ್ನೇ ಅವರಿಗೆ ವಾಪಸ್ ತೋರಿಸ್ತಾರೆ. ಖಂಡಿಸಿ ಖಂಡಿಸಿ ಬಿಸಾಕಿದ್ರಂತೆ. ಇಬ್ರು ಸೇರ್ ಬರ್ತೀರಾ? ಇಬ್ಬರಲ್ಲ 100 ಜನ ಬನ್ನಿ ಅಂತ ಹೇಳೋ ಆಗಿತ್ತದು. ಉಚ್ಚಾರಣೆಗಳಲ್ಲೇ ಎಷ್ಟೆಲ್ಲ ದೋಷಗಳಿದೆ, ವಾಕ್ಯಗಳಲ್ಲೇ ಎಷ್ಟೆಲ್ಲ ದೋಷಗಳಿದೆ, ನೀವೇನು ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ದೀರಾ ಅಂತ ಕೇಳಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಅವರಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ, ಇನ್ನೇನು ಮಾಡ್ಲಿಕ್ಕೆ ಆಗಲೇ ಇಲ್ಲ. ಅಷ್ಟೊತ್ತಿಗೆ ಗೆದ್ರು ಅಂತ ಗೊತ್ತಾಯ್ತು. ಯಾವಾಗ ಮಧ್ವಾಚಾರ್ಯರು ಇಬ್ಬರೂ ಸೇರಿ ವಾದ ಮಾಡ್ಲಿಕ್ಕೆ ಬಂದ್ರು ಅವರೇ ಗೆದ್ದಿದ್ದು ಅಂತ ಗೊತ್ತಾಯ್ತು. ಶಿಷ್ಯರೆಲ್ಲ ಸೇರ್ತಾರಂತೆ. ಶಿಷ್ಯರು, ಅಲ್ಲಿರ್ತಕ್ಕಂಥ ಜನಗಳು, ವಿದ್ವಾಂಸರು ಎಲ್ಲ ಸೇರಿ ಮಧ್ವಾಚಾರ್ಯರನ್ನ ಹೊಗಳ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರನ್ನ ಹಾಡ್ತಾರಂತೆ. ಹಾಡಿ ಹೊಗಳ್ತಾರೆ. ಹೇಳ್ತಾರೆ, ಆಸ್ತಾಮಾಸ್ತಾಮೇಶವೋ ವಿಶ್ವಮೋಷೋ ರೇ ರೇ ಮಾಯಾವಾದಿ ಚೋರಾದ್ರವೇತ ದ್ರಷ್ಟಾ ದ್ರಷ್ಟಾ ನಿಗ್ರಹೀತ ಧ್ರುವಂ ವಹ ಪ್ರಾಪ್ತ ಕಾಲೋ ದ್ರಾಗ್ಗುಹಾಂತಂ ಪ್ರವೇಷ್ಟುಂ ಅಂತ ಹಾಡಿ ಹೊಗಳ್ತಾ ಇದ್ದಾರೆ. ಏನಂತ ಹಾಡು ಹೊಗಳ್ತಾ ಇದ್ದಾರೆ? ಇಬ್ಬರನ್ನು ವಾದ ಮಾಡಿ ಸೋಲಿಸಿದ ಮೇಲೆ ಏನಂತ ಹೊಗಳ್ತಾ ಇದ್ದಾರೆ ಅನ್ನೋದನ್ನ ನಾಳೆಯ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.